ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದೇ ಪೂರ್ತಿಯಾಗಿ ನೋಡಿ. ಹಾಗೆ ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಕ್ಷ್ಮೀ ರೂಪದಲ್ಲಿರುವ ಮಹಿಳೆಯರಲ್ಲಿ ಕಾಣುವಂತಹ ಪ್ರಮುಖ ಲಕ್ಷಣಗಳು. ಸಾಕ್ಷಾತ್ ಐಶ್ವರ್ಯ ಲಕ್ಷ್ಮಿಯ ಗುರುತುಗಳು ಕೇವಲ 2% ಮಹಿಳೆಯರಲ್ಲಿ ಮಾತ್ರ ಈ ಲಕ್ಷಣಗಳು ಕಂಡುಬರುತ್ತವೆ. ಅದು ಸಾಕ್ಷಾತ್ ನೀವೇ ಆಗಿರಬಹುದು. ಲಕ್ಷ್ಮಿ ಅಂಶ ನಿಮ್ಮಲ್ಲಿಯೂ ಇರಬಹುದು. ಕೊನೆಯವರೆಗೂ ವಿಡಿಯೋನ ನೋಡಿ. ನಮ್ಮ ಪ್ರಾಚೀನ ಸಾಮುದ್ರಿಕ ಶಾಸ್ತ್ರಗಳಲ್ಲಿ ಸ್ತ್ರೀಯರ ಕೆಲವು ದೈವಿಕ ಗುಣಗಳನ್ನು ತಿಳಿಸಿದ್ದಾರೆ. ಈ ಸತ್ಯ 99% ಜನರಿಗೆ ತಿಳಿದಿರುವುದಿಲ್ಲ. ಸ್ತ್ರೀಗೆ ಮಾತ್ರ ಗುರುತು ಸಂಖ್ಯೆ 1. ಕಾಲ್ ಬೆರಳಿನ ಕಿರಿಯ ಬೆರಳು. ಕನಿಷ್ಠ ಮೊದಲನೆಯದಾಗಿ ಯಾವುದೇ ಸ್ತ್ರೀಯ ಕಾಲ್ ಬೆರಳಿನ ಕಿರಿಯ ಬೆರಳು ನಡೆಯುವಾಗ ಭೂಮಿಯನ್ನು ಅಂದರೆ ನೆಲವನ್ನು ಸ್ಪರ್ಶಿಸುತ್ತಿದ್ದರೆ ಆ ಸ್ತ್ರೀಯನ್ನು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಸಾಮೂಹಿಕ ಶಾಸ್ತ್ರದ ಪ್ರಕಾರ ಅಂತಹ ಸ್ತ್ರೀ ಯಾವ ಮನೆಗೆ ಹೋಗುತ್ತಾಳೋ ಅಲ್ಲಿ ಸದಾಕಾಲ ಸಿರಿ, ಸಂಪತ್ತು ಮತ್ತು ಅಷ್ಟೈಶ್ವರ್ಯಗಳು ನೆಲೆಸಿರುತ್ತವೆ. ಅವಳು ತನ್ನ ಪತಿಗೆ ಮಾತ್ರವಲ್ಲದೆ ಇಡೀ ವಂಶಕ್ಕೆ ಮಹಾಲಕ್ಷ್ಮಿಯಂತೆ ಬೆಳಕಾಗುತ್ತಾಳೆ. ಅಂತಹ ಮಹಿಳೆಯರು ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಸಂತೋಷವಾಗಿ ಇಡುವ ಶಕ್ತಿಯನ್ನು ಹೊಂದಿರುತ್ತಾರೆ. ವಿಶಾಲವಾದ ಹಣೆ. ಯಾವ ಸ್ತ್ರೀಯ ಹಣೆಯು 3 ಬೆರಳುಗಳಷ್ಟು ಅಗಲವಾಗಿ ಮತ್ತು ಅರ್ಧ ಚಂದ್ರಾಕೃತಿಯಲ್ಲಿರುತ್ತದೆಯೋ ಅವಳನ್ನು ಸಾಕ್ಷಾತ್ ಸೌಭಾಗ್ಯ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ. ಅಂತಹ ಲಕ್ಷ್ಮೀ ಸ್ವರೂಪದ ಹೆಣ್ಣು ಮಕ್ಕಳು ಯಾರ ಮನೆಗೆ ಹೋಗುತ್ತಾರೋ ಅಲ್ಲಿ ಎಂದಿಗೂ ದಾರಿದ್ರ್ಯದ ನೆರಳು ಇರುವುದಿಲ್ಲ. ಅವರ ಬುದ್ಧಿಶಕ್ತಿ, ಶ್ರಮ ಮತ್ತು ದೈವಿಕ ಆಲೋಚನೆಗಳಿಂದ ಇಡೀ ಕುಟುಂಬವು ಉನ್ನತ ಮಟ್ಟಕ್ಕೆ ಇರುತ್ತದೆ. ಈ ಸ್ತ್ರೀಯರು ಮನೆಗೆ ಕಾಲಿಟ್ಟ ನಂತರ ಆ ಮನೆಯ ಹಣೆಬರಹವೇ ಬದಲಾದಂತೆ ಭಾಸವಾಗುತ್ತದೆ. ಈ ಸ್ತ್ರೀಯರು ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ವರವನ್ನು ನೀಡುವ ವರಮಹಾಲಕ್ಷ್ಮಿಯಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ. ಕಣ್ಣುಗಳ ವೈಶಿಷ್ಟ್ಯ. ಸ್ನೇಹಿತರೆ, ನೀವು ಎಂದಾದರೂ ಲಕ್ಷ್ಮಿ ಕಳೆ ಇರುವ ಸ್ತ್ರೀಯರ ಕಣ್ಣುಗಳ ರಚನೆಯನ್ನು ಗಮನಿಸಿದ್ದೀರಾ? ಸಾಮೂಹಿಕ ಶಾಸ್ತ್ರದ ಪ್ರಕಾರ ಯಾವುದೇ ಸ್ತ್ರೀಯ ಕಣ್ಣುಗಳ ಮೇಲಿನ ಮತ್ತು ಕೆಳಗಿನ ಚರ್ಮವು ತಿಳಿ ಕೆಂಪು ಬಣ್ಣದಲ್ಲಿದ್ದರೆ, ಪದ್ಮಾವತಿಯಂತೆ ಮತ್ತು ಕಣ್ಣಿನ ಕಪ್ಪು ಪಾಪೆಯು ಹಾಲಿನಂತಿರುವ ಬಿಳಿ ಭಾಗವನ್ನು ಹೊಂದಿದ್ದರೆ ಆಕೆಯನ್ನು ಸಾಕ್ಷಾತ್ ದೇವತೆ ಎಂದು ಹೇಳಲಾಗುತ್ತದೆ. ಇದರ ಜೊತೆಗೆ ಅವಳ ನಡಿಗೆ ರಾಜಹಂಸದಂತೆ ಇದ್ದರೆ, ಅವಳ ಸೊಂಟವು ಹುಲಿಯ ಸೊಂಟದಂತೆ ತೆಳ್ಳಗಿದ್ದರೆ ಆ ಸ್ತ್ರೀ ರಾಣಿಯಂತೆ ಸಕಲ ಸೌಭಾಗ್ಯಗಳನ್ನು ಅನುಭವಿಸಿರುತ್ತಾಳೆ. ಅಂತಹ ಮಹಿಳೆಯರು ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿ ವಸ್ತುಗಳನ್ನು ಪಡೆಯುತ್ತಾರೆ. ಅವರ ಜೀವನವು ಸ್ವರ್ಗದಂತೆ ಸಂತೋಷವಾಗಿ ಇರುತ್ತದೆ. ಮೂಗಿನ ಮೇಲೆ ಮಚ್ಚೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಮೂಗಿನ ಮೇಲಿನ ಮಚ್ಚೆಯನ್ನು ಧನಲಕ್ಷ್ಮಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಹುಡುಗಿಯ ಮೂಗಿನ ತುದಿಯಲ್ಲಿ ಮಚ್ಚೆ ಇದ್ದರೆ ಆ ಹುಡುಗಿ ಕುಬೇರನಂತೆ ಶ್ರೀಮಂತಳು ಮತ್ತು ಐಶ್ವರ್ಯವಂತಳಾಗಿರುತ್ತಾಳೆ. ಅಂತಹ ಸ್ತ್ರೀಯರು ಯಾವ ಮನೆಗೆ ಹೋಗುತ್ತಾರೋ ಅಲ್ಲಿ ಎಂದಿಗೂ ಧನಧಾನ್ಯಗಳ ಕೊರತೆ ಇರುವುದಿಲ್ಲ. ಅನ್ನಪೂರ್ಣೇಶ್ವರಿಯಾಗಿ ಇರುತ್ತಾರೆ. ಅವರ ಪ್ರತಿಯೊಂದು ಹೆಜ್ಜೆಯು ಮನೆಯವರಿಗೆ ಅಭಿವೃದ್ಧಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಅಂತಹ ಮಹಿಳೆಯರು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲವಾಗಿ ಇರಿಸುತ್ತಾರೆ. ಕಾಲು ಬೆರಳಿನ ಹೆಬ್ಬೆರಳು. ಈಗ ಲಕ್ಷ್ಮಿ ಹೆಜ್ಜೆ ಇಡುವ ಕಾಲುಗಳ ಬಗ್ಗೆ ತಿಳಿಯೋಣ. ಯಾವುದೇ ಹುಡುಗಿಯ ಕಾಲು ಬೆರಳಿನ ಹೆಬ್ಬೆರಳು ದುಂಡಾಗಿ ಎತ್ತರವಾಗಿ ಇದ್ದರೆ ಮತ್ತು ಅದರೊಂದಿಗೆ ತಿಳಿ ಕೆಂಪು ಬಣ್ಣವನ್ನು ಕಮಲದಂತೆ ಹೊಂದಿದ್ದರೆ ಈ ಸ್ತ್ರೀಯನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಅಂತಹ ಮಹಿಳೆಯರು ತಮ್ಮ ಪತಿಗೆ ರಾಜಯೋಗವನ್ನು ತರುತ್ತಾರೆ ಎಂದು ಹೇಳಲಾಗುತ್ತದೆ. ಅವರ ಜೀವನದಲ್ಲಿ ಬರುವ ಯಾವುದೇ ಕಷ್ಟಗಳನ್ನು ಅವರು ಸುಲಭವಾಗಿ ಪರಿಹರಿಸಿ ತಮ್ಮ ಪತಿಯನ್ನು ಉನ್ನತ ಸ್ಥಾನಕ್ಕೆ ಏರಿಸಲು ಸಹಾಯ ಮಾಡುತ್ತಾರೆ. ಹೊಳೆಯುವ ಮತ್ತು ಬಿಳಿ ಹಲ್ಲುಗಳು. ಯಾವ ಸ್ತ್ರೀಯ ಹಲ್ಲುಗಳು ಮುತ್ತಿನಂತೆ ಸುಂದರ ಹೊಳೆಯುವ ಬಿಳಿ ಮತ್ತು ಸ್ವಲ್ಪ ಮುಂದಕ್ಕೆ ಚಾಚಿಕೊಂಡಿರುತ್ತವೆಯೋ ಅಂತಹ ಸ್ತ್ರೀಯು ಸಾಕ್ಷಾತ್ ಐಶ್ವರ್ಯವಂತೆ ಆಗಿರುತ್ತಾರೆ. ತಮ್ಮ ಜೀವನದ ಸಂಗಾತಿಗೆ ವಿಜಯಲಕ್ಷ್ಮಿಯಂತೆ ಯಶಸ್ಸನ್ನು ತರುತ್ತಾರೆ. ಅವರ ಜೀವನದಲ್ಲಿ ಎಂದಿಗೂ ಸುಖ ಭೋಗಗಳ ಕೊರತೆ ಇರುವುದಿಲ್ಲ. ತಮ್ಮ ಮನೆ ಕುಟುಂಬದ ಕೀರ್ತಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ತಮ್ಮ ಪತಿಗೆ ಯಶಸ್ಸನ್ನು, ನೆಮ್ಮದಿಯನ್ನು ತರುತ್ತಾರೆ. ಸಮುದ್ರ ಶಾಸ್ತ್ರದ ಪ್ರಕಾರ ಮೃದುವಾದ ಮತ್ತು ಕೆಂಪು ಬೆರಳುಗಳು. ಈಗ
ಹಸ್ತದ ಬೆರಳುಗಳ ಬಗ್ಗೆ ಮಾತನಾಡೋಣ. ಯಾವ ಸ್ತ್ರೀಯ ಬೆರಳುಗಳು ಉದ್ದ ತೆಳ್ಳಗೆ ದುಂಡಾಗಿರುತ್ತವೆ ಅವುಗಳು ಒಟ್ಟಿಗೆ ಸೇರಿಸಿದಾಗ ಯಾವುದೇ ರಂಧ್ರವಿಲ್ಲದಿದ್ದರೆ ಅಂದರೆ ಧನ ಉಳಿಯುವ ಸಂಕೇತ, ಆಸ್ತಿಯ ಧನಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಅವರ ಉಗುರುಗಳು ಕೆಂಪು, ಮೃದು ಮತ್ತು ಎತ್ತರ ನಯವಾಗಿದ್ದರೆ ಅವು ಮಹಾರಾಣಿಯರಂತೆ ಐಶ್ವರ್ಯ ಮತ್ತು ಸುಖ ಸೌಲಭ್ಯಗಳನ್ನು ಪಡೆಯುವರಾಗಿರುತ್ತಾರೆ. ಈ ಸ್ತ್ರೀಯರು ತಮ್ಮ ಕುಟುಂಬಕ್ಕೆ ದೈವದತ್ತವರಾಗಿರುತ್ತಾರೆ. ಅವರು ಹೋದ ಕಡೆ ಎಲ್ಲ ಸಂತೋಷ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ. ಸ್ಪಷ್ಟ ಮತ್ತು ಸುಂದರವಾದ ಕುತ್ತಿಗೆ. ಭವಿಷ್ಯ ಪುರಾಣದಲ್ಲಿ ಹೇಳಲಾಗಿದೆ, ಯಾವ ಸ್ತ್ರೀಯ ಕುತ್ತಿಗೆಯಲ್ಲಿ ಸ್ಪಷ್ಟವಾದ 3 ರೇಖೆಗಳು ಇರುತ್ತವೆಯೋ ಆ ಸ್ತ್ರೀ ಸದಾಕಾಲ ಚಿನ್ನಾಭರಣಗಳಿಂದ ಅಲಂಕೃತವಾಗಿರುತ್ತಾಳೆ. ಆ ಸ್ತ್ರೀಯರು ಸಂಪತ್ತು ಮತ್ತು ಸಿರಿವಂತಿಕೆಯ ಸಂಕೇತವನ್ನು ಹೊಂದಿರುತ್ತಾರೆ. ಆದರೆ ಯಾವುದೇ ಸ್ತ್ರೀಯ ಕುತ್ತಿಗೆ ತೀರ ಸಣ್ಣದಾಗಿದ್ದರೆ ಆ ಸ್ತ್ರೀಗೆ ಬಡತನ ಬಾಧಿಸಬಹುದು. ಅದೇ ಸಮಯದಲ್ಲಿ ಅತಿಯಾದ ಉದ್ದವಾದ ಕುತ್ತಿಗೆ ಸ್ತ್ರೀಯರಿಗೆ ಸಂತಾನದ ಭಾಗ್ಯ ತಡವಾಗಬಹುದು. 3 ರೇಖೆಗಳಿದ್ದರೆ ಅವಳು ಶುಭದಾಯಿನಿಯಾಗಿರುತ್ತಾಳೆ. ತಂದೆಯ ಥರ ಇರುವ ಮುಖ. ಸ್ನೇಹಿತರೆ, ಇದು ಬಹಳ ವಿಶೇಷವಾದ ಲಕ್ಷಣ. ಯಾವುದೇ ಹುಡುಗಿಯ ಮುಖವು ತನ್ನ ತಂದೆಯ ಮುಖವನ್ನು ಹೋಲಿಕೆ ಆಗಿದ್ದರೆ ಆ ಹುಡುಗಿಯನ್ನು ಸಾಕ್ಷಾತ್ ಅದೃಷ್ಟ ಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಹುಡುಗಿಯರು ಹುಟ್ಟಿನಿಂದಲೇ ಜೀವನದಲ್ಲಿ ಎಲ್ಲ ಸುಖಗಳನ್ನು ಪಡೆಯುವ ಯೋಗವನ್ನು ಹೊಂದಿರುತ್ತಾರೆ. ಅದೇ ರೀತಿ ಯಾವುದೇ ಹುಡುಗನ ಮುಖ ಅವನ ತಾಯಿಯ ಮುಖವನ್ನು ಹೋಲಿಕೆ ಆಗಿದ್ದರೆ ಆ ಹುಡುಗನು ಸಹ ಬಹಳ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಕಮಲದಂತಹ ಕಣ್ಣುಗಳು. ಭವಿಷ್ಯ ಪುರಾಣದ ಪ್ರಕಾರ ಯಾವ ಸ್ತ್ರೀಯರ ಕಣ್ಣುಗಳು ಕಮಲದ ಕಣ್ಣುಗಳಂತೆ ಸುಂದರವಾಗಿ ಕಣ್ಣಿನ ಬಿಳಿ ಭಾಗವು ತಿಳಿಯಾಗಿರುತ್ತದೆಯೋ ಅಂತಹ ಸ್ತ್ರೀಯರು ತಮ್ಮ ಪತಿಗೆ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರ ಕೃಪೆಯನ್ನು ತರುತ್ತಾರೆ. ಅವರ ಅದೃಷ್ಟವು ತಮಗೆ ಮಾತ್ರವಲ್ಲದೆ ತಮ್ಮ ಪತಿಗೂ ಮನೆಗೂ ಅಪಾರವಾದ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾರೆ. ಇವರೇ ನಿಜವಾದ ಕಮಲಾಕ್ಷಿಯರು. ಮೃದುವಾದ ತೋಳುಗಳು. ಯಾವುದೇ ಸ್ತ್ರೀಯ ತೋಳುಗಳಲ್ಲಿ ಮೂಳೆಗಳು ಕೀಲು ಎದ್ದು ಕಾಣುತ್ತಿದ್ದರೆ ಅವಳ ತೋಳುಗಳು ಹೂವಿನಂತೆ ಮೃದುವಾಗಿದ್ದರೆ ಅವಳನ್ನು ದೈವಿಕ ಲಕ್ಷ್ಮಿ ಕಳೆಯನ್ನು ಪರಿಗಣಿಸಲಾಗುತ್ತದೆ. ಇದರ ಜೊತೆಗೆ ಅವಳ ಕೈಗಳಲ್ಲಿ ಹೆಚ್ಚು ಕೂದಲು ಇಲ್ಲದಿದ್ದರೆ ಆಕೆ ಸಾಕ್ಷಾತ್ ಸೌಂದರ್ಯ ಲಕ್ಷ್ಮಿ. ನಮ್ಮ ಮನೆಯಲ್ಲಿಯೂ ಈ ಲಕ್ಷಣಗಳಿವೆಯೇ ಎಂದು ನೀವು ಕೂಡ ಪರೀಕ್ಷಿಸಿ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.